ಬೆಳಗಾವಿಯಲ್ಲಿ ಎಂಥ ಅವ್ಯವಸ್ಥೆ ನಡೆದಿದೆ ಅಂತಂದ್ರೆ ಜಾತ್ರೆಯ ಪ್ರಚಾರಕ್ಕೆ ಆಂಬ್ಯುಲೆನ್ಸ್ ಅನ್ನ ಬಳಕೆ ಮಾಡಿರುವಂತಹ ಘಟನೆ ನಡೆದಿದೆ. ಕುದುರೆ ಗಾಡಿ ಸ್ಪರ್ಧೆ ಪ್ರಚಾರಕ್ಕೆ ಆಂಬ್ಯುಲೆನ್ಸ್ ಅನ್ನ ದುರ್ಬಳಕೆ ಮಾಡಿಕೊಂಡಿರೋದು. ಬೆಳಗಾವಿ ಜಿಲ್ಲೆಯ ಶಿರಗುಪ್ಪಿ ಗ್ರಾಮದಲ್ಲಿ ಘಟನೆ ನಡೆದಿರೋದು. ಆಂಬ್ಯುಲೆನ್ಸ್ನಲ್ಲಿ ಬೀದಿಗಳಲ್ಲಿ ಪ್ರಚಾರ ಮಾಡಿರುವಂತಹ ಘಟನೆ ನಡೆದಿದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸೇರಿದ ಆಂಬ್ಯುಲೆನ್ಸ್ ಇದು. ಈ ಆಂಬ್ಯುಲೆನ್ಸ್ ಅನ್ನ ಪ್ರಚಾರಕ್ಕಾಗಿ ಬಳಸಿಕೊಂಡಿದ್ದಾರೆ. ಆರೋಗ್ಯ ಇಲಾಖೆ ನಡೆಗೆ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರೋಗಿಗಳ ಶುಶ್ರೂಷೆಗೆ ಈ ಒಂದು ಆಂಬ್ಯುಲೆನ್ಸ್ನ ಉಪಯೋಗ ಆಗಬೇಕು, ಆದರೆ ದುರ್ಬಳಕೆ ಮಾಡಿಕೊಂಡಿರೋದು ಜಾತ್ರೆ ಪ್ರಚಾರಕ್ಕೆ ಆಂಬ್ಯುಲೆನ್ಸನ್ನು ಬಳಕೆ ಮಾಡಿಕೊಳ್ತಾರೆ ಅಂತಂದರೆ ಇಲ್ಲಿ ಸಂಬಂಧಪಟ್ಟಂಥ ಇಲಾಖೆಯವರು ಎಷ್ಟರ ಮಟ್ಟಿಗೆ ಜಾಗೃತಾವಸ್ಥೆಯಲ್ಲಿದ್ದಾರೆ ನೋಡಿ. ಆಂಬ್ಯುಲೆನ್ಸಲ್ಲಿ ಜಾತ್ರೆ ಪ್ರಚಾರ, ಕುದುರೆ ಷರತ್ತಿನ ಪ್ರಚಾರಕ್ಕೆ ದುರ್ಬಳಕೆ ಮಾಡಿಕೊಂಡಿರೋದು ಒಂದು ಆಂಬ್ಯುಲೆನ್ಸ್ ಅನ್ನ. ಶಿರಗುಪ್ಪಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಶಿರಗುಪ್ಪಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಆಂಬ್ಯುಲೆನ್ಸ್ ಅಲ್ಲಿ ಗ್ರಾಮದ ಬೀದಿಗಳಲ್ಲಿ ಪ್ರಚಾರ ನಡೆಸಿರೋದು. ಶಿರಗುಪ್ಪಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸೇರಿರುವಂತಹ ಆಂಬ್ಯುಲೆನ್ಸ್. ಬಹುಶಃ ಈ ಶಿರಗುಪ್ಪಿಯಲ್ಲಿ ರೈಲ್ವೆ ಸ್ಟೇಷನ್ ಇಲ್ಲ, ರೈಲ್ಗೆಯಲ್ಲಿ ಇದ್ದಿದ್ರೆ ಅದನ್ನೇ ತೊಗೊಂಡು ಹೋಗ್ಬಿಡ್ತಿದ್ರು ಏನು. ಕ್ರಾಂತಿಕಾರಿ ಬುದ್ಧ ಮತ್ತು ಶ್ರೀಮತಿಯ ಕಾರ್ಯಕ್ರಮಗಳು ಈಗಾಗಲೇ ಯೋಜಿಸಿರ್ತಕ್ಕಂತಹ ನೌತರ್ ಜನರಲ್ ಕುದುರೆ ಗಾಡಿ ಶರ್ತಿಗಳ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ, ತೃತೀಯ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಸುಭಾಷ್ ಮೋನಿ ಅವರು ನೌತರ್ ಜನರಲ್ ಕುದುರೆ ಗಾಡಿ ಶರ್ತಿಯ ಪ್ರಥಮ ಬಹುಮಾನ 5,100 ರೂಪಾಯಿ, ದ್ವಿತೀಯ ಬಹುಮಾನ 100,000 ಒಳಗೊಂಡಿರ್ತಕ್ಕಂಥ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಸಂಜು ಅರ್ಭಾವಿ ಈಗ ಫೋನ್ ಸಂಪರ್ಕದಲ್ಲಿ. ಸಂಜು ಅರ್ಭಾವಿ, ಒಂದು ಕಡೆ ಈ ವಿಚಾರ ಹಾಸ್ಯಾಸ್ಪದ ಅನಿಸಿದ್ರು ಕೂಡ ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಒಂದು ಆಂಬ್ಯುಲೆನ್ಸನ್ನು ಜಾತ್ರೆಯ ಕುದುರೆ ಗಾಡಿ ಓಡಿಸುವ ಸ್ಪರ್ಧೆಗೆ ಬಳಸ್ತಿದ್ದಾರೆ ಅಂತಂದರೆ ಇಲ್ಲಿ ಸಂಬಂಧಪಟ್ಟಂಥ ಇಲಾಖೆಯವರು ಏನಿದ್ದಾರೆ ಇವ್ರಿಗೆ ಸ್ವಲ್ಪನಾದರೂ ನಾಚಿಕೆ ಮಾನ ಮರ್ಯಾದೆ ಅಥವಾ ಆ ಇಲಾಖೆ ಸಂಬಂಧಪಟ್ಟಂಥ ಅಧಿಕಾರಿಗಳೇನು ನಿದ್ರೆ ಮಾಡ್ತಾ ಇದ್ದಾರಾ, ಏನು ಮಾಡ್ತಿದ್ದಾರೆ ಅಂತ? ಹೌದು ಶ್ರೀಪಾದ್, ಏನಂತಂದ್ರೆ ಆರೋಗ್ಯ ಇಲಾಖೆ ನಡೆಗೆ ಗಡಿ ಜಿಲ್ಲೆಯಾದ್ಯಂತ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. ಅಂತಂದ್ರೆ ಏನು, ತುರ್ತು ಸಂದರ್ಭದಲ್ಲಿ ಅಥವಾ ಆಕ್ಸಿಡೆಂಟ್ ಆದಂತಹ ಸಂದರ್ಭಗಳಲ್ಲಿ ಆಂಬ್ಯುಲೆನ್ಸ್ಗಳು ಸರಿಯಾದ ಸಮಯಕ್ಕೆ ಬರಲ್ಲ. ಹೀಗಾಗಿ ಅನೇಕರು ಜೀವ ಕಳೆದುಕೊಳ್ಳುವಂತಹ ಪ್ರಸಂಗಗಳು ಆಗ್ತಿವೆ. ಇಂತಹ ಸಂದರ್ಭಗಳಲ್ಲಿ ಜಾತ್ರೆ ಆಂಬ್ಯುಲೆನ್ಸ್ ಅನ್ನ ದುರ್ಬಳಕೆ ಮಾಡಿಕೊಂಡಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಇಲ್ಲಿನ ಸಾರ್ವಜನಿಕರು ಪ್ರಶ್ನೆ ಸಹ ಮಾಡ್ತಾ ಇರುವಂತದ್ದು. ಇದನ್ನು ಕೊಟ್ಟವರು ಯಾರು ಸಂಜು ಅವರಿಗೆ? ಜಾತ್ರೆ ಪ್ರಚಾರ ಕೊಟ್ಟವರು ಯಾರು ಅಂತಂದ್ರೆ ಶ್ರೀಪಾದ್, ಏನಾಗುತ್ತೆ ಅಂತಂದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಆಗಿರ್ಬೋದು ಅಥವಾ ಶಿರಗುಪ್ಪಿ ಗ್ರಾಮದ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅಧಿಕಾರಿಗಳೇನಿರ್ತಾರೆ ಅದನ್ನ ಒಂದು ಏನು ಜಾತ್ರೆಯ ಕುದುರೆಯ ಶರ್ಯತಿಗೆ ಬಳಸ್ಕೊಂಡಿರುವಂತದ್ದು. ಈ ಒಂದು ಏನು ಕುದುರೆ ಶರ್ಯತಿಗೆ ಈ ಒಂದು ಏನು ಆ ಆಂಬ್ಯುಲೆನ್ಸ್ ಅನ್ನ ಬಳಸ್ಕೊಂಡಿರ್ತಾರೆ. ಇದಕ್ಕೆ ಎಲ್ಲ ಕಡೆನೂ ವ್ಯಾಪಕ ಆಕ್ರೋಶ ಸಹ ವ್ಯಕ್ತ ಆಗಿರುವಂತದ್ದು. ಅಂತಂದ್ರೆ ನಾವು ಫೋನ್ ಮಾಡಿದಾಗ, ಕರೆ ಮಾಡಿದಾಗ 5-10 ನಿಮಿಷಗಳಲ್ಲಿ ತುರ್ತು ಸಂದರ್ಭಗಳಲ್ಲಿ ಸ್ಥಳಕ್ಕೆ ಬಂದಂತ ಸಂದರ್ಭಗಳಲ್ಲಿ ಜೀವವನ್ನ ಕಾಪಾಡಬಹುದು. ಆದ್ರೆ ಇವರು ಇದನ್ನೆಲ್ಲ ಬಿಟ್ಟು ಜಾತ್ರೆಯ ಕುದುರೆಯ ಏನು ಸ್ಪರ್ಧೆಯ ಓಟಕ್ಕಾಗಿ ಅನೌನ್ಸ್ ಮಾಡ್ತಾ ಗ್ರಾಮದ ಬೀದಿಗಳಲ್ಲಿ ಅಡ್ಡಾಡಿರುವುದು ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿರುವಂತದ್ದು ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಸಂಜು ಮಾಹಿತಿಗಾಗಿ. ಆರೋಗ್ಯ ಇಲಾಖೆಯವರು ಈ ಬಗ್ಗೆ ಗಮನಿಸಬೇಕು. ಗ್ರಾಮ ಪಂಚಾಯತಿ ಅವರು ಜಬರ್ದಸ್ತಿಯಾಗಿ ಊರುಗಳಲ್ಲಿ ಈ ಥರ ನಡೀತಾ ಇರುತ್ತೆ. ನಮ್ಮದೇ ಪಂಚಾಯತಿ, ನಮ್ಮದೇ ಅಧಿಕಾರ, ಒಂದು 5 ನಿಮಿಷ ಗಾಡಿ ತೊಗೊಂಡೋದ್ರೆ ಏನಾಗುತ್ತೆ ಅನ್ನೋ ಉಡಾಫೆ. ಸೊ ಈ ರೀತಿ ಘಟನೆ ಆಗಿರ್ಬೋದು, ಆದರೆ ಇಲಾಖೆ ಇದನ್ನು ಭಾಳ ಗಂಭೀರವಾಗಿ ತಗೋಬೇಕು.